ಎಷ್ಟು ಸೂಪರ್ ಆಗೈತೆ ನಾವು. ಹಾಂ, ಬಳ್ಳ ಕಡ್ಕೋಬೇಕು. ಅಮ್ಮ ಹೇಳಿರೋ ಟೇಸ್ಟಿ ಹಾಗೆ ಹೆಲ್ದಿ ಆಗಿರೋ ರೆಸಿಪಿನ ನೋಡೋಣವಾ. ಕ್ಯಾರೆಟು, ಕುಕ್ಕುಂಬರು, ಬೀಟ್ರೋಟ್ನ ತುರ್ಕೊಂಡಿದ್ದೀನಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಜೀರಿಗೆನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ರಾಗಿ ಹಿಟ್ಟು ಮೊಳಕೆ ಬರೆಸಿರುವಂಥದ್ದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ರಾಗಿಯಲ್ಲಿ ಜಿಗಿ ಇರಲ್ಲ, ಆದಷ್ಟು ಬಿಸಿ ನೀರಲ್ಲಿನೇ ಹಿಟ್ಟನ್ನು ಕಲಿಸ್ಕೋಬೇಕು. ತಟ್ಟಬೇಕಾದ್ರೆ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಅರಿದೋಗುತ್ತೆ. ಸೊ ಹಾಗಾಗಿ ಹಿಟ್ಟನ್ನೆಲ್ಲ ಸ್ವಲ್ಪ ಈ ಥರ ಮೆತ್ತಗೆನೆ ಕಲಸಿಟ್ಕೊಂಡಿದ್ದೀನಿ. ಅಮ್ಮ ಬರಬೇಕಾದ್ರೆ ಸುಮಾರು ಪಪಾಯ ಹಣ್ಣನ್ನು ತೊಗೊಂಡು ಬಂದಿದ್ರು. ನಮಗೆಲ್ಲ ಪಪಾಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಹಣ್ಣನ್ನು ಕೂಡ ಕಟ್ ಮಾಡ್ತಿದ್ದಾರೆ. ಆದಷ್ಟು ಮಕ್ಕಳಿಗೆ ಪಪಾಯ ಹಣ್ಣನ್ನು ಕೊಡಿ, ತುಂಬ ಒಳ್ಳೆಯದು. ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ, ಹಾಗೆ ಸ್ವಲ್ಪ ಶೇಂಗಾ ಇತ್ತು, ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಚಿಕ್ಕ ಚಿಕ್ಕ ಉಂಡೆನ ತೊಗೊಂಡು ಚೆನ್ನಾಗಿ ಈ ಥರ ಕೈಯಲ್ಲಿನೇ ತಟ್ಕೋಬೇಕು. ಬಾಳೆ ಎಲೆ ಚಿಕ್ಕದಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ರೊಟ್ಟಿನ ಮಾಡ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಎಳ್ಳನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ಈ ಥರ 3 ಹೋಲ್ಗಳನ್ನು ಮಾಡ್ತಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಹಾಕಿದಾಗ ರೊಟ್ಟಿ ತುಂಬ ಕ್ರಿಸ್ಪಿ ಆಗಿರುತ್ತೆ, ತಿನ್ನೋದಕ್ಕೆ ತುಂಬಾ ರುಚಿ ಕೊಡುತ್ತೆ. ಸೊ ಹಾಗಾಗಿ ಏನು ಹಂಚಿನ ಮೇಲೆ ಹಾಕಿದ ತಕ್ಷಣವೇ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ರಾಗಿ ರೊಟ್ಟಿ ಚೆನ್ನಾಗಿ ಬೇಯಬೇಕು ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೇ ಈ ಥರ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಇವಾಗ ಇದನ್ನು ಮತ್ತೆ ನಾನು ತಿರುವಿ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. 2 ತಿಂದುಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಮಧ್ಯಾಹ್ನದವರೆಗೂ ಅಶ್ವನ್ನದ ಆಗೋದೇ ಇಲ್ಲ. ಮಧ್ಯಾಹ್ನ ಲಂಚಿಗೂ ತುಂಬಾ ರುಚಿಯಾಗಿರುತ್ತೆ. ಈ ಎಳ್ಳು ಹಚ್ಚಿದಾಗಂತೂ ಆ ಟೇಸ್ಟ್ ಬೇರೆಯೇ ಇರುತ್ತೆ. ಅಕ್ಕ ಎಲ್ಲ ಕೊಡ್ತೀಯ, ಬೆಲ್ಲ ಶೇಂಗಾನು ಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಮಕ್ಕಳ ಬಾಕ್ಸಿಗೆ ಬೆಲ್ಲ ಶೇಂಗಾನು ಕೊಟ್ಟಿದ್ದೀನಿ. ಫೈನಲಿ ನಮ್ಮ ಊಟ ಕೂಡ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.